ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ. ವಿಷ್ಣು ಪುರಾಣ ಭಾಗ 1 ಪ್ರಹ್ಲಾದ ಚರಿತೆ. ಕಶ್ಯಪ ಪ್ರಜಾಪತಿಗೆ ದ್ವಿತೀಯ ಪತ್ನಿಯಾದ ದಿತಿ ಗರ್ಭದಲ್ಲಿ ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ, ವಜ್ರಾಂಗ, ಸಿಮ್ಮಿಕರು ಜನಿಸಿದರು. ವಜ್ರಾಂಗನಿಗೆ ಅಸುರಾನ್ವಯದಲ್ಲಿ ಪ್ರಾದುರ್ಭವಿಸಿದ ವರಾಂಗಿಯನ್ನು ಕೊಟ್ಟು ವಿವಾಹ ಮಾಡಿದರು. ಇವರಿಗೆ ತಾರಕಾಸುರನು ಜನಿಸಿದನು. ಸಿಮ್ಮಿಕಳನ್ನು ದೈತ್ಯರಾಜನಾದ ವಿಪ್ರಚಿತ್ತಿ ಪರಿಗ್ರಹಿಸಿದನು. ಇವರಿಗೆ ಮಹಾಕಾಯನು, ಮೇಘವರ್ಣನು, ಕ್ರೂರಕರ್ಮನೂ ಆದ ರಾಹು, ತೀಕ್ಷ್ಣದೃಷ್ಟನೂ ಪಿಂಗಳಾಕ್ಷನೂ ಆದ ಕೇತು ಜನಿಸಿ ಛಾಯಾಗ್ರಹರಾಗಿ ನೆಲೆಸಿದರು. ದಾನವ ಸಾರ್ವಭೌಮನಾದ ಹಿರಣ್ಯಕಶ್ಯಪನು ಲೋಕಕ್ಷಯವನ್ನು ಬಯಸಿ ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನನ್ನು ಕಟಾಕ್ಷಪಡಿಸಿಕೊಂಡು ಅನೇಕ ದಿವ್ಯ ವರಗಳನ್ನು ಪಡೆದನು. ಆ ವರಬಲದಿಂದ ತನ್ನಂತಹ ಮಹಾಬಲ ಸಂಪನ್ನನು, ಶಕ್ತಿವಂತನು, ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳಾದಿ ಅಧೋಲೋಕಗಳಲ್ಲಿಯೂ ಭೂಲೋಕ, ಭುವಲ್ಲೋಕ, ಸುವರ್ಲೋಕ, ಮಹಾಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳಲ್ಲಿಯೂ ಯಾರೂ ಇಲ್ಲವೆಂಬ ಗರ್ವದಿಂದ ಮದದಿಂದ ಲೋಕಕಂಟಕನಾಗಿ ರಾಜ್ಯಪಾಲನೆಯನ್ನು ಮಾಡಲು ಆರಂಭಿಸಿದನು. ತಪೋಧನರ ತಾಪಸಿಗಳ ಆಶ್ರಮ ಧರ್ಮಗಳಿಗೆ ವಿಘ್ನವನ್ನುಂಟು ಮಾಡಿ ಯಜ್ಞಯಾಗಗಳಲ್ಲಿ ಋಷಿಗಳು ದೇವತೆಗಳಿಗಾಗಿ ಸಮರ್ಪಿಸಿದ ಆಹುತಿಗಳನ್ನು ತಾನೇ ಸ್ವೀಕರಿಸತೊಡಗಿದನು. ಯಜ್ಞ ಹವಿಸ್ಸುಗಳಿಲ್ಲದೆ ದೇವತೆಗಳ ಶಕ್ತಿಯು ಕ್ಷೀಣಿಸಿ ಹಸಿವಿನಿಂದ ಮಾನವ ರೂಪದಲ್ಲಿ ಭೂಲೋಕದಲ್ಲಿ ಹುಟ್ಟಿ ಎಲೆ, ಸೊಪ್ಪು, ಗಡ್ಡೆ, ಗೆಣಸುಗಳನ್ನು ಹುಡುಕಿಕೊಂಡು ತಿಂದು ಜೀವಿಸಬೇಕಾಯಿತು. ಪ್ರಾಣಭಯದಿಂದ ಮುನಿಗಳು ತಪೋವನಗಳನ್ನು ತೊರೆದು ಗಿರಿಕಂದರಗಳಿಗೆ ಹೋಗಿ ಅಡಗಿಕೊಂಡರು. ಧರ್ಮದ ಆಧರಣೆಯು ಕ್ಷೀಣಿಸಿ ಪ್ರಜೆಗಳು ಸ್ವೇಚ್ಛಾ ಪ್ರವೃತ್ತಿಗೂ ವಿಶ್ರಾಂಕಗಳ ವಿಹಾರಕ್ಕೂ ವ್ಯಸನಿಗಳಾದರು. ಹಿರಣ್ಯಕಶ್ಯಪನಿಗೆ ಪ್ರಹ್ಲಾದ, ಅನುಲ್ಹಾದ, ಸಂಹ್ಲಾದ, ಹ್ಲಾದರೆಂಬ 4 ಗಂಡು ಮಕ್ಕಳು. ಒಮ್ಮೆ ಹಿರಣ್ಯಕಶ್ಯಪನು ಅಮೂಲ್ಯವಾದ ರತ್ನಖಚಿತ ಸಿಂಹಾಸನದಲ್ಲಿ ಕುಳಿತು ಮಣಿರತ್ನಗಳನ್ನು ಅಳವಡಿಸಿದ ಚಿನ್ನದ ಸೌಧದಲ್ಲಿನ ಆಸ್ಥಾನ ಸಭೆಯಲ್ಲಿ ಮಧುಪಾನ ಮತ್ತನಾಗಿದ್ದ ಸಮಯದಲ್ಲಿ ತನ್ನ ಹಿರಿಯ ಮಗನಾದ ಪ್ರಹ್ಲಾದನನ್ನು ಸಭೆಯೊಳಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಹೀಗೆಂದನು: ಮಗು, ನೀನು ವಿದ್ಯಾಭ್ಯಾಸವನ್ನು ಆರಂಭಿಸಿದ ಮೇಲೆ ಯಾವ ರೀತಿಯಾಗಿ ಸುಭಾಷಿತಗಳನ್ನು ಕಲಿತಿದ್ದೀಯ? ಇಷ್ಟು ಕಾಲವು ಗುರುಗಳು ನಿನಗೆ ಬೋಧಿಸಿದ ರಾಜನೀತಿಯ ಸಾರವೇನು? ನಿನ್ನ ಕೈಯಲ್ಲಿರುವ ಪುಸ್ತಕದಲ್ಲಿ ಏನನ್ನು ಬರೆದು ತಂದಿದ್ದೀಯಾ? ನೀನು ಕಲಿತ ವಿದ್ಯೆಗಳಲ್ಲಿ ಇಲ್ಲಿ ಪ್ರದರ್ಶಿಸಿ ಹೆತ್ತವರಿಗೂ ಗುರುಗಳಿಗೂ ಸಂತೃಪ್ತಿಯನ್ನುಂಟು ಮಾಡು. ಇಲ್ಲಿ ಕುಳಿತಿರುವವರೆಲ್ಲರೂ ಸಂತೋಷ ಪಡುವ ರೀತಿಯಲ್ಲಿ ಒಂದು ಒಳ್ಳೆಯ ಪದ್ಯವನ್ನು ಹೇಳು ಎಂದನು. ತಂದೆಯ ಮಾತುಗಳನ್ನು ಕೇಳಿದ ಪ್ರಹ್ಲಾದನು ವಿನಯದಿಂದ ಮೃದು ವಾಕ್ಯಗಳಿಂದ, ದಾನವೇಶ್ವರ, ಕರ್ಮವಶಾತ್ತು ಮಾನವರಾಗಿ ಜನಿಸಿದವರಿಗೆ ವಿಷ್ಣುನಾಮ ಸಂಕೀರ್ತನೆಗಿಂತಲೂ ಬೇರೆ ಪುಣ್ಯ ಕಾರ್ಯವಿಲ್ಲ. ಇದನ್ನೇ ನಾನು ಗ್ರಹಿಸಿರುವುದು. ಇದೇ ಸಮಸ್ತ ವಿದ್ಯೆಗಳಿಗೂ ಸಾರಭೂತವಾದ ಸುಭಾಷಿತ. ವಿಷ್ಣು ಭಕ್ತಿಗಿಂತಲೂ ಅನ್ಯ ರಾಜ್ಯ ಧರ್ಮವಿಲ್ಲ, ವಿಷ್ಣು ನಾಮ ಜಪಕ್ಕಿಂತಲೂ ಬೇರೆ ಉತ್ತಮ ಸಂಗೀತವಿಲ್ಲ ಎಂದು ಉತ್ತರಿಸಿದನು. ಪ್ರಹ್ಲಾದನ ಮಾತುಗಳು ಹಿರಣ್ಯಕಶ್ಯಪನ ಕಿವಿಗಳಿಗೆ ಚುಚ್ಚಿದಂತಾಗಿ ಕ್ರೋಧಾಗ್ನಿ ಜ್ವಾಲೆಯಂತಾದನು. ಅವನ ಕಣ್ಣುಗಳ ಕೆಂಡದಂತಾದವು. ಕೂಡಲೇ ಅವನು ಗುರುಗಳನ್ನು ನೋಡಿ, ಇದನ್ನೇನ ನೀವು ಬೋಧಿಸಿರುವುದು? ಎಳೆ ಮಗುವಿಗೆ ವಿದ್ಯೆಯನ್ನು ಕಲಿಸಲು ನಿಯೋಜಿಸಿದರೆ ನಮ್ಮ ವಂಶದ ಶತ್ರುವಾದ ವಿಷ್ಣುವಿನ ಬಗ್ಗೆ ಬೋಧಿಸಿದ್ದೀರಾ? ಗುರುಗಳೆಂದು ಗೌರವಿಸಿದರೆ ಕುಲದ್ರೋಹ ಕೃತ್ಯವೆಸಗುತ್ತೀರಾ ಎಂದು ಕೋಪಿಸಿಕೊಂಡನು. ಆಗ ರಾಕ್ಷಸರ ಗುರುಗಳ ಮಹಾರಾಜನಿಗೆ ನಮಸ್ಕರಿಸಿ, ದೈತ್ಯೇಶ್ವರ, ಈ ವಿಷಯದಲ್ಲಿ ನಮ್ಮ ತಪ್ಪೇನೂ ಇಲ್ಲ. ಇತರೆ ವಿದ್ಯಾರ್ಥಿಗಳಿಗೆ ಕಲಿಸಿದಂತೆಯೇ ನಾವು ಈತನಿಗೆ ಬೋಧಿಸಬೇಕೆಂದು ಪ್ರಯತ್ನಿಸಿದೆವು. ಆದರೆ ರಾಜಕುಮಾರನು ನಾವು ಹೇಳಿದ ಮಾತುಗಳನ್ನು ಲಕ್ಷಿಸಲಿಲ್ಲ. ನಾವು ಹೇಳುವ ಪಾಠಗಳನ್ನು ಕೇಳಿಸಿಕೊಳ್ಳದೆ ಸರ್ವಕಾಲದಲ್ಲಿಯೂ ವಿಷ್ಣುನಾಮವನ್ನೇ ಜಪಿಸುತ್ತಾ ಮೈಮರೆತಿರುತ್ತಾನೆ ಎಂದು ಮೊರೆಯಿಟ್ಟುಕೊಂಡರು. ಅಸುರ ಗುರುಗಳ ಮಾತುಗಳಿಗೆ ಹಿರಣ್ಯಕಶ್ಯಪನು ಶಾಂತಿಯಾಗಿ ತನ್ನ ಪ್ರಿಯ ಕುಮಾರನನ್ನು ಲಾಲನೆ ಮಾಡಿ, ಮಗು, ಆ ವಿಷ್ಣು ನಮ್ಮ ವಂಶಕ್ಕೆ ಅಗರ್ಭ ಶತ್ರು. ಅವನಿಂದ ಕೆಟ್ಟದ್ದನ್ನು ಅನುಭವಿಸದೇ ಇರುವವನೇ ಇಲ್ಲ. ನೀನು ಗುರುಗಳ ಮಾತಿಗೆ ಅನುಗುಣವಾಗಿ ಅವರು ಹೇಳದಂತೆ ನಡೆದುಕೊಳ್ಳಬೇಕು. ಅನಂತರ ನನ್ನ ರಾಕ್ಷಸ ರಾಜ್ಯವು ನಿನ್ನದೇ ಅಲ್ಲವೇ ಎಂದು ಬುದ್ಧಿ ಮಾತನ್ನು ಹೇಳಿ ಮತ್ತೆ ವಿದ್ಯಾರ್ಜನೆಗೆಂದು ಆಶ್ರಮಕ್ಕೆ ಕಳುಹಿಸಿದನು. ಆಶ್ರಮಕ್ಕೆ ಮರಳಿದ ಬಳಿಕ ದಿತಿಜಾಚಾರ್ಯರು ಪ್ರಹ್ಲಾದನಿಗೆ ಅನೇಕ ವಿಧವಾಗಿ ಲೋಕತಂತ್ರವನ್ನು ವಿವರಿಸುತ್ತಾ ಈ ರೀತಿ ಹೇಳಿದರು: ಮಗು, ನಿಮ್ಮ ತಂದೆ ವಿಷ್ಣು ನಿಂದನೆ ಮಾಡಿದನೆಂದು ಆತನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಆತನು ಪಿತಾಮಹನಿಗಾಗಿ ಘೋರ ತಪಸ್ಸನ್ನಾಚರಿಸಿ ದಿವ್ಯ ವರಗಳನ್ನು ಪಡೆದ ಮಹಾನ್ ಶಕ್ತಿಶಾಲಿ.
ನನ್ನ ಮಾತನ್ನು ಕೇಳಿ ರಾಕ್ಷಸರ ವಿಧಿ ವಿಧಾನಗಳನ್ನು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಪಿತೃದೇವತೆಗಳಿಗೆ ಸಂತೋಷವನ್ನುಂಟು ಮಾಡು ಎಂದು ಬುದ್ಧಿಮಾತನ್ನು ಹೇಳಿದನು. ಪ್ರಹ್ಲಾದನು ಗುರುಗಳ ಮಾತುಗಳಿಗೆ ಸ್ಪಂದಿಸಲಿಲ್ಲ. ತನ್ನ ಹೃದಯವನ್ನು ಗಟ್ಟಿ ಮಾಡಿಕೊಂಡು ಬೆಟ್ಟದಷ್ಟು ಧೈರ್ಯವನ್ನು ತಂದುಕೊಂಡು ತನ್ನ ಅಭಿಪ್ರಾಯವನ್ನು ನಿಸ್ಸಂಕೋಚವಿಲ್ಲದಂತೆ ವಿವರಿಸಿ ಹೇಳಿದನು. ಗುರುಗಳೇ, ನನ್ನ ತಂದೆಗೆ ಹಿಡಿದ ಹುಚ್ಚು ನಿಮಗೂ ಹಿಡಿದಂತೆ ಇದೆ. ಘೋರವಾದ ಕರ್ಮಪಾಶದಲ್ಲಿ ಸಿಕ್ಕಿಕೊಂಡು ವಿಮುಕ್ತಿಯನ್ನು ಬೇಡಿದ ಮುಮುಕ್ಷುವರು ಶ್ರೀಮನ್ನಾರಾಯಣನ ಪಾದ ಪದ್ಮಗಳನ್ನು ಶರಣು ಬೇಡುತ್ತಿರಲು ಆತನನ್ನು ಅರ್ಚಿಸುವುದು ಸರಿಯಲ್ಲವೆಂದು ಹೇಳುವುದಕ್ಕೆ ನೀವು ಯಾರು? ಈ ಸಮಸ್ತ ಜಗತ್ ಸೃಷ್ಟಿ ಸ್ಥಿತಿ ಲಯಗಳಿಗೆ ಆ ಪರಂಧಾಮನೇ ಮೂಲ ಕಾರಣ. ಅವ್ಯಕ್ತವಾದ ಪ್ರಕೃತಿಯನ್ನು, ಜೀವಾಕ್ಯ ಪುರುಷವನ್ನನ್ನು, ಮಹತ್ವವನ್ನು ಆತನ ಕಾಲರೂಪದಲ್ಲೇ ತಾನೇ ನಿಯಮಿಸುತ್ತಿದ್ದಾನೆ. ಆತನನ್ನು ಮನಸಾರಿ ಸೇವಿಸುತ್ತಾ ಅನೇಕರು ಧನ್ಯಜೀವಿಗಳಾಗುತ್ತಿದ್ದಾರೆ. ಪ್ರತಿನಿತ್ಯವೂ ದುರಿತ ಕೃತ್ಯಗಳಿಗೆ ಒಳಗಾಗಿ ಪಾಪಕರ್ಮರಾದ ರಾಕ್ಷಸರಿಗೆ ಪಾಠ ಪ್ರವಚಗಳನ್ನು ಬೋಧಿಸಿ ನಿಮ್ಮ ಬುದ್ಧಿಯು ಕ್ಷೀಣಿಸಿದೆ. ಸರ್ವಲೋಕಗಳಿಗೂ ನಾಯಕನಾದ ಜನಾರ್ದನನ ಸ್ವರೂಪ ಜ್ಞಾನವಿಲ್ಲದ ನಿಮ್ಮಂತಹ ವಿವೇಕಹೀನರ ಬಳಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವುದು ತೃಣಕ್ಕೆ ಸಮಾನ. ನನಗೆ ಶ್ರೀಹರಿಯ ಪದಧ್ಯಾನವೇ ಸರ್ವಸ್ವವಾದುದು ಎಂದನು. ಪ್ರಹ್ಲಾದನ ಭಕ್ತಿ ತತ್ಪರತೆಯನ್ನು ವಿಮರ್ಶಿಸುವ ಶಕ್ತಿಯಿಲ್ಲದೆ ಅವನಿಗೆ ಪಾಠಗಳನ್ನು ಕಲಿಸಲಾಗದೆ ಅಸುರ ಗುರುಗಳು ಮುರು ಮಾತನಾಡದೆ ಸುಮ್ಮನಾದರು. ಮತ್ತೆ ಕೆಲವು ದಿನಗಳಿಗೆ ಹಿರಣ್ಯಕಶಿಪನು ತನ್ನ ಕನಕ ಪ್ರಸಾದಿತವಾದ ಆಸ್ಥಾನದಲ್ಲಿ ಸ್ತ್ರೀಯರೊಂದಿಗೆ ಸೇರಿ ಪಾನಮತ್ತನಾಗಿ ವಿನೋದದಲ್ಲಿ ತೇಲಿಯಾಡುತ್ತಾ ಇದ್ದಂತಹ ಸಮಯದಲ್ಲಿ ಪ್ರಹ್ಲಾದನನ್ನು ಕರೆದು ಅವನ ಶೈಕ್ಷಣಿಕ ಶಕ್ತಿಯನ್ನು ಪರೀಕ್ಷಿಸತೊಡಗಿದನು. ಆಗ ಪ್ರಹ್ಲಾದನು ತಂದೆಯ ಕಟ್ಟಾಜ್ಞೆಯಲ್ಲಿಯೂ ವಿಷ್ಣು ಧ್ಯಾನ ಪರವಶ ಚಿತ್ತದಿಂದ ಅರ್ಥಗರ್ಭಿತ ಲೋಚನನಾಗಿ ನಿಂತು ಹೀಗೆಂದನು. ತಂದೆ, ನಾನು ಸರ್ವಶಕ್ತಿ ಅತೀತನಾದ ಶ್ರೀಮನ್ನಾರಾಯಣನ ದಿವ್ಯ ಸನ್ನಿಧಾನವನ್ನು ನನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಆತನನ್ನು ಪ್ರತಿನಿತ್ಯವೂ ಸೇವಿಸುತ್ತಿದ್ದೇನೆ. ಆ ಪರಮಾತ್ಮನ ಕರುಣಾ ಕಟಾಕ್ಷಕ್ಕಿಂತಲೂ ನನಗೆ ಬೇರೇನೂ ಬೇಕಿಲ್ಲ. ರಾಕ್ಷಸರ ಅಟ್ಟಡಗಿಸುವ ಭಕ್ತಜನ ಕಲ್ಪವೃಕ್ಷನನ್ನು ಭಜಿಸಿ ಧನ್ಯನಾದ ನನಗೆ ಧರ್ಮಚ್ಯುತಿಗಳ ನಾಸ್ತಿಕ ನೀತಿಗಳು, ದೈತ್ಯೆಯರ ಕುತಂತ್ರಗಳಿಂದ ಏನೂ ಆಗಬೇಕಾಗಿಲ್ಲ ಎಂದನು. ಪ್ರಹ್ಲಾದನ ಮಾತುಗಳಿಗೆ ಹಿರಣ್ಯಕಶ್ಯಪನು ಕ್ರೋಧಾವೇಶದೊಂದಿಗೆ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ಭಯಾನಕವಾದ ವಿಕಟಾಟ್ಟಹಾಸದೊಂದಿಗೆ, ಎಲೈ ದುರಾತ್ಮನೆ, ಶತ್ರುಗಳ ಗುಲಾಮನಾಗಿ ಕುಲಾಚಾರಕ್ಕೆ ಕಿಡಿಯನ್ನು ಹಚ್ಚಿದೆ. ತಂದೆ ಎಂಬ ಗೌರವವಿಲ್ಲದೆ ಮಹಾರಾಜನೆಂಬ ಭಯವೂ ಸಹ ಇಲ್ಲದಂತೆ ಮಾತನಾಡುತ್ತಿದ್ದೀಯ. ಸರ್ವಲೋಕಗಳನ್ನು ನನ್ನ ಬಲ ದರ್ಪದಿಂದ ಕಾಲು ಕೆಳಗೆ ಎಡಗಿಸಿಟ್ಟುಕೊಂಡಿರುವ ಜಗತ್ ನಿಯಂತನಾದ ನನ್ನನ್ನೇ ಎದುರಿಸಿದ ನಿನ್ನನ್ನು ಏನು ಮಾಡುತ್ತೇನೆಂಬುದನ್ನು ನೋಡು. ನಿನ್ನನ್ನು ತುಂಡು ತುಂಡುಗಳನ್ನಾಗಿ ಕತ್ತರಿಸಿದಾಗ ಆ ವಿಷ್ಣುವಿನ ಪ್ರಭಾವ, ನಿನ್ನ ಭಕ್ತಿಯ ಶಕ್ತಿಯು ಎಂತಹುದೆಂಬುದು ಆಗ ನಿನಗೆ ತಿಳಿಯುತ್ತದೆ ಎಂದು ಗರ್ಜಿಸಿದನು. ಈ ರೀತಿಯಾಗಿ ಕಟುವಾಕ್ಯಗಳಿಂದ ನಿಂದಿಸಿದ ಹಿರಣ್ಯಕಶ್ಯಪನು ಪ್ರಹ್ಲಾದನನ್ನು ಯಮಪಾಶಗಳಂತಹ ಹಗ್ಗಗಳಿಂದ ಬಂಧಿಸಿದನು. ಭಜನಾನಂದದಿಂದ ಮೈಮರೆತಿದ್ದ ಪ್ರಹ್ಲಾದನ ಬಂಧನಗಳೆಲ್ಲವೂ ಶ್ರೀವಲ್ಲಭನ ಕರುಣಾ ಕಟಾಕ್ಷದಿಂದ ಕ್ಷಣದಲ್ಲಿ ಮಾಯವಾದವು. ದೈತ್ಯನಾಥನು ಉಗ್ರನಾಗಿ 8 ದಿಕ್ಕುಗಳಿಂದ ಮದಗಜಗಳನ್ನು ಕರೆಸಿ ಅವುಗಳಿಂದ ತನ್ನ ಮಗನನ್ನು ಚೆನ್ನಾಗಿ ತುಳಿಸಿದನು. ಆದರೆ ಪುಂಡರೀಕಾಕ್ಷನ ಕೃಪಾ ಕಟಾಕ್ಷದಿಂದ ವಿಷ್ಣು ಧ್ಯಾನದಲ್ಲಿ ನಿರತನಾದ ಪ್ರಹ್ಲಾದನಿಗೆ ಕಿಂಚಿತ್ತೂ ನೋವಾಗಲಿಲ್ಲ. ದಾನವೇಂದ್ರನು ತನ್ನ ರಕ್ಕಸ ಭಟರನ್ನು ಕರೆಯಿಸಿ ಅನ್ನದಲ್ಲಿ ವಿಷವನ್ನು ಬೆರೆಸಿ ಪುತ್ರನಿಗೆ ತಿನ್ನಿಸಿದನು. ಭಗವಂತನ ಧ್ಯಾನಾಮೃತವನ್ನು ಪಾನ ಮಾಡಿ ಪಾವನನಾದ ಪ್ರಹ್ಲಾದನಿಗೆ ಆ ವಿಷಾನ್ನವು ಪರಮಾನ್ನವಾಗಿ ಪರಿಣಮಿಸಿ ಜೀರ್ಣವಾಯಿತು. ರಾಕ್ಷಸರಾಜನು ಕೃತಿ ಎಂಬ ರಾಕ್ಷಸಿಯನ್ನು ಪ್ರಯೋಗಿಸಿ ಪ್ರಹ್ಲಾದನನ್ನು ಸಾಯಿಸಲು ನಿರ್ಧರಿಸಿದನು. ಆದರೆ ಆ ಶ್ರಿತಜನನಾದ ವಾಸುದೇವನ ಕೃಪಾಕರುಣೆಯಿಂದ ಆ ಮಾಯಾಶಕ್ತಿಯ ಪ್ರಜ್ಞೆ ತಪ್ಪಿ ನಿಷ್ಫಲವಾದಳು. ನಂತರ ರಾಕ್ಷಸೇಶ್ವರನು ಶಂಬರಾದಿಗಳಾದ ಕೆಲವರು ರಾತ್ರಿಂಚರದಿಂದ ಗಾಢವಾದ ಅಂಧಕಾರವನ್ನು ಕಲ್ಪಿಸಲು ಸುದರ್ಶನ ಮಂತ್ರವನ್ನು ಜಪಿಸಿದ ಪ್ರಹ್ಲಾದನು ಸ್ವಯಂ ಪ್ರಕಾಶಮೂರ್ತಿಯಾಗಿ ಬೆಳಗಿದನು. ಮಹಾಪ್ರಳಯವನ್ನು ಸೃಷ್ಟಿಸಿ ವಾಯುವನ್ನು ಸ್ತಂಭಿಸಲು ಶ್ರೀಮನ್ನಾರಾಯಣನನ್ನು ನಾಮಸ್ಮರಣೆ ಮಾಡಿದ ಪ್ರಹ್ಲಾದನು ಪ್ರಾಣವಾಯುವನ್ನು ಪಡೆದು ಜೀವಿಸಿದನು. ತಂದೆಯ ಕುತಂತ್ರಗಳೆಲ್ಲವೂ ಮಗನ ಮುಂದೆ ಶಕ್ತಿಹೀನವಾದವು. ಇಷ್ಟು ಮಹಾ ಆಪತ್ತುಗಳನ್ನು ಕಂಡರೂ ಯಜ್ಞದಲ್ಲಿನ ಅಗ್ನಿಜ್ವಾಲೆಯಂತೆ
ತೇಜೋಮಯನಾಗಿ ಸಮುಜ್ವಲನಾಗಿ ಪ್ರಕಾಶಿಸುತ್ತಿರುವ ಪ್ರಹ್ಲಾದನು ವಿಷ್ಣು ಧ್ಯಾನವನ್ನು ಬಿಡಲಿಲ್ಲ. ಪ್ರಹ್ಲಾದನ ಜಾಗೃತಾವಸ್ಥೆಯ ಸ್ವಪ್ನಗಳು ವಿಷ್ಣುವಿನ ತೇಜೋಭರಿತಗಳೇ ಆಗಿವೆ. ಒಮ್ಮೊಮ್ಮೆ ಆತನು ಪರವಶವನ್ನು ಹೊಂದಿ ಪಾಂಚಭೌತಿಕ ಪ್ರಾಣ ಇಲ್ಲದವನಂತೆಯೇ ವರ್ತಿಸುತ್ತಿದ್ದನು. ವಿಷ್ಣು ಭಕ್ತಿ ನಾಮವನ್ನು ಅಧಿರೋಹಿಸಿ ಸಂಸಾರ ಸಾಗರವನ್ನು ದಾಟಿದ ಮಹಾತ್ಮರ ಚರಿತ್ರೆಗಳನ್ನು ನೆನೆಯುತ್ತಾ ತನ್ನಲ್ಲಿ ತಾನೇ ತನ್ಮಯತ್ವವನ್ನು ಹೊಂದುತ್ತಾನೆ. ವಿಷ್ಣು ಭಕ್ತಿಯನ್ನು ಪಡೆಯದ ಭಾಗ್ಯಹೀನರ ನಿಸ್ಸಾರ ಜೀವನವನ್ನು ಕಂಡು ನಿಸ್ಪೃಹದೊಂದಿಗೆ ಮುಗುಳ್ನಗೆಯನ್ನು ಚಿಮ್ಮುತ್ತಾನೆ. ಆತನ ನಡೆನುಡಿಗಳೆಲ್ಲವೂ ಸರ್ವವೂ ವಿಷ್ಣುಮಯವೇ ಆಗಿತ್ತು. ಒಮ್ಮೆ ಬೆಳಗಿನ ಜಾವವೇ ಎದ್ದು ಪ್ರಹ್ಲಾದನು ತನ್ನ ತಂದೆಯ ಬಳಿಗೆ ಹೋಗಿ ನಮಸ್ಕರಿಸಿ ಹೀಗೆಂದನು: ದೈತ್ಯ ಸಾರ್ವಭೌಮ, ನೀನು ಬ್ರಹ್ಮನಿಂದ ಭಿಕ್ಷೆ ಪಡೆದ ಈ ಅಸುರ ರಾಜ್ಯ ಸಂಪತ್ತುಗಳನ್ನು ಕಂಡು ಸಂತೋಷಪಟ್ಟು ಇದೇ ಶಾಶ್ವತವೆಂದುಕೊಂಡಿದ್ದೀಯ. ಅದರಲ್ಲೂ ನೀನು ವರಗಳನ್ನು ಪಡೆದ ಬ್ರಹ್ಮದೇವನೇ ಶ್ರೀ ಮಹಾವಿಷ್ಣುವಿನ ನಾಭಿ ಕಮಲದಿಂದ ಉದಯಿಸಿದ್ದಾನೆಂಬುದನ್ನು ವಿಸ್ಮರಿಸಿದ್ದೀಯ. ತಂದೆ, ವಿಷ್ಣು ಭಕ್ತ ಸಂಪನ್ನರಾದ ಮಹಾಪುರುಷರು ಜನಿಸಿದ ಉತ್ತಮ ವಂಶಗಳು ಯಾವ ರೀತಿಯಾಗಿ ಧನ್ಯತೆಯನ್ನು ಪಡೆದಿವೆ ಎಂಬುದನ್ನು ವಿದ್ಯೆಯಂತಹ ಚತುರತೆಯನ್ನು ಮೀರಿದ ನಿನಗೆ ತಿಳಿಯದೇ ಇರುವಂತಹದ್ದಲ್ಲ. ಅಜ್ಞಾನ ಮೋಹಾವೇಶದಲ್ಲಿ ಮುಕ್ತಿಪಥವನ್ನು ತೊರೆದ ನಿನ್ನಂತಹ ವಿವೇಕಹೀನರು ಸಾತ್ವಿಕರಾಗಿ ಧರ್ಮ ಪರಿಪಾಲನೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದನು. ಚಿತ್ತ ಪರಿತಾಪಕಾರಕವಾದ ಪ್ರಹ್ಲಾದನ ಮಾತುಗಳಿಂದ ಹಿರಣ್ಯಕಶಿಪನು ಹೆಡೆಯನ್ನು ತೊಳೆದ ನಾಗರ ಹಾವಿನಂತೆ ಕೋಪೋದ್ರಿಕ್ತನಾಗಿ ಕೂಡಲೇ ಪೌಲೋಮ, ಕಾಲಕೇಯ, ವಿಪ್ರಚಿತ್ತಿ, ರಾಹು ಮುಂತಾದ ಮಹಾರಾಕ್ಷಸರನ್ನು ಕರೆದು ಈ ದುರ್ಮಾರ್ಗನನ್ನು ಕಾಲಪಾಶಗಳಿಂದ ಕಟ್ಟಿ ಸಮುದ್ರದೊಳಕ್ಕೆ ಎಸೆದು ಸಾಯಿಸಿರಿ, ಇವನು ಮತ್ತೆ ನನ್ನ ಕಣ್ಣಿಗೆ ಕಾಣಿಸಬಾರದಷ್ಟೇ ಎಂದು ಆಜ್ಞಾಪಿಸಿದನು. ಕೂಡಲೇ ರಾಕ್ಷಸ ಯೋಧರು ಪ್ರಹ್ಲಾದನನ್ನು ಬಂಧಿಸಿ ಎತ್ತಿಕೊಂಡು ಹೋಗಿ ಸಮುದ್ರದೊಳಕ್ಕೆ ಎಸೆದರು. ಅವನ ಮೃತದೇಹವು ಮತ್ತೆ ಮೇಲಕ್ಕೆ ಏಳದಂತೆ ದೊಡ್ಡ ದೊಡ್ಡ ಮಹಾಪರ್ವತಗಳನ್ನು ಕಿತ್ತು ತಂದು ಸಮುದ್ರದೊಳಕ್ಕೆ ಎಸೆದರು. ಪರಮ ಭಾಗವತಾಗ್ರೇಸರನಾದ ಪ್ರಹ್ಲಾದನು ಅವರ ದುಶ್ಚರ್ಯಗಳಿಗೆ ಸ್ಪಂದಿಸದೆ ಶ್ರೀಮನ್ನಾರಾಯಣ ಮೂರ್ತಿಯನ್ನು ತನ್ನ ಹೃದಯ ಪದ್ಮದಲ್ಲಿಟ್ಟು ಅಪಾರವಾದ ಭಕ್ತಿಭಾವದೊಂದಿಗೆ ಕೈಜೋಡಿಸಿ ಜಲದ ನಡುವೆ ನಿಂತು ಸಮುದ್ರವನ್ನು ಪ್ರಾರ್ಥಿಸಿದನು. ಆಗ ವಿಷ್ಣು ಭಕ್ತಿಗೆ ಆಗುತ್ತಿರುವ ಘೋರ ಅನ್ಯಾಯವನ್ನು ಕಂಡು ಸಮುದ್ರನು ಸಂಕ್ಷೋಭೆಪಟ್ಟು ತನ್ನ ತರಂಗ ಅಲೆಗಳ ಮೇಲೆ ಪ್ರಹ್ಲಾದನನ್ನು ತಂದು ದಡಕ್ಕೆ ಸೇರಿಸಿದನು. ಈ ರೀತಿಯಾದಂತಹ ಹಲವಾರು ಉಪದ್ರವಗಳನ್ನು ವಿಚಿತ್ರ ಲೀಲೆಯಿಂದ ಎದುರಿಸಿ ಮುಕ್ತನಾಗಿ ರಾರಾಜಿಸಿದ ಬಾಲಭಕ್ತನ ಮಂದಹಾಸ ಸುಂದರ ವದನಾರವಿಂದನಾದ ಪ್ರಹ್ಲಾದನನ್ನು ಕಂಡು ಸಮಸ್ತ ಜೀವಜಾಲವೆಲ್ಲ ಈತನನ್ನೇ ಶ್ರೀಮನ್ನಾರಾಯಣನ ಅವತಾರವೆಂದು ಜಯಕಾರಗಳನ್ನು ಮಾಡಿದರು. ಶ್ರೀ ವಿಷ್ಣು ಪುರಾಣ ಮುಂದುವರೆಯುವ